ಆರಾಮಾಗಿ ನೆಮ್ಮದಿಯಿಂದ ಓಡಾಡಬೇಕು, ಇಷ್ಟು ತಿನ್ನಬೇಕು, ಇಷ್ಟು ಮಲಗಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ನನ್ನ ನಂಬ್ಕೊಂಡು ಚೆನ್ನಾಗಿದ್ದಾರೆ. ಅಣ್ಣ ನಾವು ಏನೇ ಮಾಡ್ತೀವಿ ಗುರು, ಅಣ್ಣ ಏನೋ ಮಾಡ್ತಾರಂತ ಅವ್ರ ಫ್ಯಾಮಿಲಿ ಬಿಟ್ಟು ಬಂದಿದ್ದಾರೆ, ಅವ್ರು ನಾನೇನು ಮಾಡ್ಕೊಡ್ಬೇಕು. ಬಿಕಾಸ್ ನಾನು 2 ಸತಿ ಸತ್ತು ಹುಟ್ಟಿ ಬಂದಿದ್ದೇನೆ. ಹಾಗಾಗಿ ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆಗುತ್ತೆ ನನಗೆ. ಯಾವಾಗ? 2019 ಫೋಟೋಸ್ ಕಳಿಸ್ಕೊಡ್ತೀನಿ. 3 ಕಾರ್ ಪಲ್ಟಿ ಆದರೆ ನಂದೆಲ್ಲ ಪೂರ್ತಿ ಒಡೆದೋಗಿತ್ತು. ಇದೆಲ್ಲ ಒಡೆದೋಗಿತ್ತು, ಹೆವಿ ಬ್ಲಡ್ ಹೋಗಿತ್ತು. ಆವತ್ತು ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ, ನನ್ನ ಸಿನಿಮಾ ಬಿಡುಗಡೆ ಆಗೋವರೆಗೂ ನನ್ನನ್ನು ಕಾಪಾಡು, ಬಿಡುಗಡೆ ನಾನು ಕರ್ಕೊಂತ ಹೇಳ್ತೀನಿ. ಇದು ಎರಾಬಿರಿ ಟೈಮಾ? ಹೌದು. ಓಕೆನಾ? ಅವತ್ತೊಂದು ಲೈಫ್ ಸಿಕ್ತೆ ನನಗೆ. ಅವತ್ತೇ ಅಂಜನ್ ಒಂದು ಹಾಫ್ ಸತ್ತೋದ. ಬಟ್ ಎಲ್ಲೂ ಮಾರ್ಕ್ಗಳು ಅಷ್ಟೊಂದು ಏನು ಕಾಣ್ತಿಲ್ಲ. ಇದೆ, ಇವಾಗೆಲ್ಲ ಹೋಗಿದೆ ಸರ್. ಬಾಡಿ ಆಗಿತ್ತಲ್ಲ ಸರ್. ಓಕೆ. 1 or 2 ಎಲ್ಲ ಬಂದಿದ್ದೀನಿ, ವೆಯ್ಟ್ ಆಗಿತ್ತು ನಂದು. ಓಕೆ. ಈಗ ಸ್ವಲ್ಪ ಕ್ಯೂರ್ ಎಲ್ಲ ಆಗ್ತಿದ್ದೀನಿ. ಓಕೆ. ಅದಾದ್ಮೇಲೆ ನನಗೆ ಕರೋನಾ ಪಾಸಿಟಿವ್ ಆಗುತ್ತೆ. ಓಕೆ. 6 ಮಂತಲ್ಲೇ ಲಾಸ್ಟ್ ಸ್ಟೇಜ್ಗೆ ಬರ್ತೀನಿ. ಅರುಣ್ ಸರ್ ಹತ್ರ ಫೋನ್ ಮಾಡಿ ಅವರೇ ನನಗೆ ಕಾಪಾಡಿದ್ದು. ಲಾಸ್ಟ್ ಒಂದು ಇಂಜೆಕ್ಷನ್ ಬೇಕಿರುತ್ತೆ, ಅವ್ರು ತಂದು ನಾನು ಕಾಪಾಡ್ತಾರೆ. ಆ 2 ಲೈಫ್ ನೋಡ್ಕೊಂಡ್ಬಿಟ್ಟೆ ನಾನು. ಕರೋನಾಗಿತ್ತು, ಲಾಸ್ಟ್ ಸ್ಟೇಜ್ಗೆ ಬಂದೆ. ಅಂಜನ್ ಅವತ್ತೇ ಹೋಗ್ಬಿಟ್ಟು ಅವನು ಇವಾಗ ಬದುಕ್ತಿರೋ ಅಂಜನು ಏನೋ ಸರಸ್ವತಿ ತಾಯಿ ಏನೋ ನನಗೆ ಹೊಲ್ದವಳೆ, ಏನೋ ಸೇವೆ ಮಾಡೋದು ಕೊಟ್ಟವಳೆ. ಸೇವೆ ಮಾಡ್ಕೊಂಡಿರೋಣ, ಎಷ್ಟು ದಿನ ಇರ್ತೀನಿ ಅಷ್ಟು ಜನ, ಒಳ್ಳೆ ಸಿನಿಮಾ ಮಾಡೋಣ ಅಂತ ಬಿಟ್ಟರೆ ಅದು ಯಾವತ್ತೂ ಬರಲ್ಲ ಸರ್. ಬೇಕಾದ ಜನಕ್ಕೆ ಕೇಳಿ ಸರ್, ಅಂಜನ ಕೋಪನ, ಕೊಬ್ಬ, ಅಹಂಕಾರನ ಕೇಳಿ ಎಲ್ಲರೂ ಹೇಳೋದು ಒಂದೇ ಒಂದು, ಸರಳ ಜೀವಿ.